ಎಕ್ಕೆ ಹೂ ಮತ್ತು ವೀಳ್ಯದೆಲೆ ಮೂಲಕ ದೇವರನ್ನು ಪೂಜಿಸಲು ಉಪಯೋಗಿಸುವ ಹಾರ. ನಾನು ನಿಮ್ಮ ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ವೀಳ್ಯದೆಲೆಯನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡಬೇಕು. ಸೂಜಿಗೆ ಈ ಥರ 2 ಎಳೆ ದಾರ ಹಾಕ್ಕೊಳ್ಬೇಕು. ಹೂವಿನ ತೊಟ್ಟು ಈ ಕಡೆ ಮುರ್ದಿ ಇಷ್ಟೇ ಇಟ್ಕೋಬೇಕು. ಹೂವಿನ ತೊಟ್ಟು ಈ ಕೆಳಭಾಗದಿಂದ ಸೂಜಿ ಈ ಹೂವಿನ ಮಧ್ಯೆ ಈ ಥರ ಹಾಕಿ ಪುನಃ ಈ ಸೂಜಿನ ಈ ಕಡೆ ತರಬೇಕು. ಹೀಗೆ ನೋಡಿ. ಈ ವೀಳ್ಯದೆಲೆ ಮತ್ತು ಎಕ್ಕೆ ಹೂವು ಆಂಜನೇಯನಿಗೆ ತುಂಬ ಶ್ರೇಷ್ಠವಾದದ್ದು. ನಾವು ಇದೆರಡನ್ನು ಸೇರಿಸಿ ಹಾರ ಮಾಡಿದರೆ ಆಂಜನೇಯ ತುಂಬ ಇಷ್ಟವಾಗುತ್ತೆ. 2 ಹಾರ ನೋಡಿ. ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಕೆಳಭಾಗದಿಂದ ಎಲೆ ಮತ್ತು ಈ ಮಧ್ಯ ಮಿಡ್ಲಲ್ಲಿ ಎಕ್ಕೆ ಹೂವು ಹಾಕಿ ಈ ಸೂಜಿನ ಪುನಃ ಹೀಗೆ ತಗೋಬೇಕು ನೋಡಿ. ಈ ಥರ ಬರುತ್ತೆ. ಇನ್ನೊಂದು ತೋರಿಸ್ತೀನಿ. ಎಲೆ ಸ್ವಲ್ಪ ಎಳೆದಿರಬೇಕು. ಸ್ವಲ್ಪ ಎಲೆ ಬೆಳೆದಿದೆ, ಹಾಗಾಗಿ ಒಡೆಯುತ್ತೆ ನೋಡಿ. ಈ ಸೂಜಿ ಕೆಳಭಾಗದಿಂದ ಹೀಗೆ ಹಾಕಿ ಇದ್ರ ಮಿಡ್ಲಲ್ಲಿ ನೋಡಿ. ಇನ್ನೊಂದು ತೋರಿಸ್ತೀನಿ. ಈ ಹೂವಿನ ತೊಟ್ಟು ತೆಗೆದುಬಿಡಬೇಕು. ಇದು ಮಿಡ್ಲಲ್ಲಿ ಹೂವನ್ನು ಎಲೆಯ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು. ನೋಡಿ, ಈಗ ಹಾರ ರೆಡಿಯಾಗಿದೆ. ಈ ಫಸ್ಟ್ ಎಂಟ್ರೆನ್ಸ್ನಲ್ಲಿ ಮತ್ತು ಲಾಸ್ಟ್ ಎಡ್ಜಲ್ಲಿ ಈ ಥರ ಅದರದ್ದೇ ದಂಟು ಸಿಗುತ್ತೆ. ಅದೊಂದು ಗಂಟು ಹಾಕಬೇಕು, ಇಲ್ಲಾಂದರೆ ಇದೆಲ್ಲ ಬಿಚ್ಚಿ ಹೋಗ್ತದೆ. ಈ ಕಡೆ ಸೈಡಲ್ಲೂ ಇದೇ ಥರ ದಂಟು ಹಾಕಿದ್ದು. ಒಂದು ದಂಟನ್ನು ಈ ಥರ ಗಂಟು ಹಾಕಬೇಕು. 2 ಸೈಡು ಗಂಟು ಹಾಕಿದ್ದು. ಇವಾಗ ನೋಡಿ, ಎಕ್ಕೆ ಹೂವು ಮತ್ತು ವೀಳ್ಯದೆಲೆ ಉಪಯೋಗಿಸಿ ಈ ಥರ ಹಾರ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಿಮಗೆ ಹಾರ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.